ಹಾಯ್ ವಿನಾಯಕ್, ಹಾಯ್ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಎಲ್ಲಿಂದ ಬಂದಿರೋದಂತ ಹೇಳಿದ್ರಿ? ನಾನು ಹೊನ್ನಾವರ ತಾಲೂಕು ಆನೆಹೊಂಡ ಗ್ರಾಮದಿಂದ ಬಂದೆ. ಆನೆಹೊಂಡ ಗ್ರಾಮ ಹೊನ್ನಾವರದಲ್ಲಿ ಎಲ್ಲಿ ಇರೋದು? ಹೊನ್ನಾವರದಲ್ಲಿ 30 ಕಿಲೋಮೀಟರ್ ಆಗುತ್ತೆ ಮೇಡಮ್. ಓ, ಫುಲ್ಲು ಇಂಟೀರಿಯರ್ ಇದ್ದೀರಾ ನೀವು? 20 ಕಿಲೋಮೀಟರ್ ಬಸ್ಸಲ್ಲಿ ಹೋಗಿ ಹಾ. ಇನ್ನು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಒಂದು ಕಾಡಲ್ಲಿ ಬರುತ್ತೆ ಸರ್ ನಮ್ಮ ಮನೆ. ಅಷ್ಟು 4 ಮನೆ ಇದೆ ನಮ್ಮ ಊರಲ್ಲಿ ಮ್ಯಾಮ್. ಒಂದ್ ನಿಮಿಷ, 4 ಮನೆ ಇದೆ ಹೌದು ನಿಮ್ಮೂರು? ಹೌದು. ಊರಂದ್ರೆ ತುಂಬಾ ಮನೆ ಊರಂದ್ರೆ ಇರ್ಬೇಕಲ್ವಾ? ಈಗ ನಮ್ಮ ಕಜಿನ್ ಮನೆನೇ ಇದೆ. ಒಂದು ಮನೆಗೆ ಇಂದ ಇನ್ನೊಂದ್ ಮನೆ ಎಷ್ಟು ದೂರ ಇರತ್ತೆ? 800 ಮೀಟರು, 1 ಕಿಲೋಮೀಟ್ರು ಆ ಥರ. ಅಲ್ಲಿ ಅಂದ್ರೆ ಈಗ ಒಂದು ಸ್ಕೂಲಿಗೆ ಹೋಗ್ಬೇಕಂದ್ರೆ ಪ್ರಾಬ್ಲಮ್, ಹಳ್ಳ ಎಲ್ಲ ದಾಟ್ಕೊಂಡು ಸ್ಕೂಲಿಗೆ ಹೋಗ್ಬೇಕು ಮ್ಯಾಮ್. ನೀವ್ ಎಷ್ಟು ಕಿಲೋಮೀಟರ್ ಹೋಗ್ತಿದ್ರಿ ಸ್ಕೂಲ್ಗೆ? ನಾನು ಹೈಸ್ಕೂಲೆಲ್ಲ ಹೋಗ್ತಾ ಇರುವಾಗ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟು ಆಮೇಲೆ 20 ಕಿಲೋಮೀಟರ್ ಬಸ್ಸಲ್ಲಿ ಕಾಲೇಜ್ ಹೋಗೋದಾಗಿತ್ತು ಮ್ಯಾಮ್. ಏನ್ ಓದಿದ್ದೀರಾ ವಿನಾಯಕ್ ನೀವು? ನಾನು ಸೆಕೆಂಡ್ PUC ಮಾಡಿ ಡ್ರಾಪ್ಔಟ್ ಮಾಡಿದ್ದೀನಿ ಮ್ಯಾಮ್. ಹೋಗ್ತಾ ಇಲ್ಲ ಕಾಲೇಜ್. ಆದ್ರೂ ಸೆಕೆಂಡ್ PUC ವರೆಗೂ ನೀವು ಇಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿ ನಿಮ್ಮ ಸ್ಟಡೀಸ್ ಅನ್ನ ಮುಗಿಸ್ಕೊಂಡ್ ಹೌದು ಬಂದಿದ್ದೀರಾ. ಮ್ಯಾಮ್. ಬಟ್ ನಿಮ್ಗೆ ಹಂಗಂದ್ರೆ ಡಾನ್ಸ್ ಕ್ಲಾಸ್ ಎಲ್ಲ ಹೆಂಗ್ ಹೋಗ್ತಾರೆ? ಇಷ್ಟು ದೂರ ಎಲ್ಲ ಇದ್ರೆ ಡಾನ್ಸ್ ಕ್ಲಾಸ್? ಡಾನ್ಸ್ ಕ್ಲಾಸ್ಗೆ ಹೋಗಿಲ್ಲ ನೋ ಮ್ಯಾಮ್. ಎಲ್ಲ ಮೊಬೈಲಲ್ಲೇ ನೋಡಿಬಿಟ್ಟು ಕಲ್ತಿರೋದು. ಸಿಗ್ನಲ್ ಎಲ್ಲ ಸಿಗುತ್ತೆ ಹಂಗಂದ್ರೆ? ಇಲ್ಲ, ಸಿಗ್ನಲ್ ಎಲ್ಲ ಬರಲ್ಲ. ಮತ್ತೆ ಈಗ ಅಲ್ಲಿ ನಾವು ಕ್ಲಿಪ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿದ್ರೆ ಅಡಿಕೆ ಸಿಪ್ಪೆಲ್ ಮಾಡ್ತೀನಿ ಮ್ಯಾಮ್. ಅಂದ್ರೆ ಅಡಿಕೆ ಸಿಗುತ್ತಲ್ಲ, ಅಡಿಗೆ ಸಿಪ್ಪೆ ಗೊತ್ತಪ್ಪ? ಅದು ಫುಲ್ ಬೆಡ್ ಥರ ಹಾಕೋಬಿಟ್ಟು ಅದ್ರ ಮೇಲೆ ಕ್ಲಿಪ್ಸ್ ಎಲ್ಲ ಕಲ್ತಿರೋದು ಮ್ಯಾಮ್. ನಮಗ್ ಸೌಲಭ್ಯ ಸಿಕ್ಕಿಲ್ಲ ಅಂದ್ರೆ ಇರೋ ವಿಷಯದಲ್ಲೇ ಸೌಲಭ್ಯ ಮಾಡ್ಕೊಳ್ಳೋದು ಅನ್ನೋದಿದೆಯಲ್ಲ, ಅದಕ್ಕೊಂದು ಹುಚ್ಚತನ ಬೇಕು. ಆ ಡಾನ್ಸ್ ಹುಚ್ಚತನ ಇದ್ದಾಗ ಮಾತ್ರ ಅದು ಸಾಧ್ಯ ಆಗತ್ತೆ. ವಿನಾಯಕ್ಗೆ ಆ ಹುಚ್ಚತನ ಇರೋದಕ್ಕೆ ಏನ್ ಸಿಕ್ಕಿಲ್ಲ ಅಂದ್ರೂ ಕೂಡ ಅಡಿಕೆ ಸಿಪ್ಪೆಯಲ್ಲಿ ಬೆಡ್ ಮಾಡ್ಕೊಂಡು ಅವ್ರು ಅದನ್ನ ಫ್ಲಿಪ್ಸ್ ಕಲ್ತಿದ್ದಾರೆ ಅಂದ್ರೆ ಆಸಮ್ ವಿನಾಯಕ್. ಥ್ಯಾಂಕ್ ಯು ಸೊ ಮಚ್. ಸೂಪರ್. ರಕ್ಷಿತಾ ಮ್ಯಾಮ್, ನಿಮ್ಗೆ ಎಷ್ಟು ಸಂತೋಷ ಆಯ್ತು ಈ ಪರ್ಫಾರ್ಮೆನ್ಸ್? ಒನ್ ಥಿಂಗ್ ಐ ರಿಯಲಿ ಅಪ್ರಿಷಿಯೇಟೆಡ್ ವಾಸ್ ದಟ್ ನೀನು ಡಾನ್ಸ್ ಎಲ್ಲೂ ಹೋಗಿಲ್ಲ, ಎಲ್ಲೂ ಕಲ್ತಿಲ್ಲ. ಇಲ್ಲ ಮ್ಯಾಮ್. ನೀನು ಯೂಟ್ಯೂಬ್ ನೋಡ್ಕೊಂಡು ಇಷ್ಟು ಕಲ್ತಿದ್ಯಾ ಅಂದ್ರೆ ನಮ್ಮ ಕೊರಿಯೋಗ್ರಫರ್ಸ್ ಕೈಗೆ ಸಿಕ್ಕಿದ್ರೆ ನಿನ್ಗೆ ಎಷ್ಟು ಮೋಲ್ಡ್ ಮಾಡ್ಬೋದು, ಎಷ್ಟು ಅಮೇಝಿಂಗ್ ಆಗಿ ಕಲಿಸ್ಬೋದು ಅವರು. ಎಸ್ ಸರ್, ಥ್ಯಾಂಕ್ ಯು. ದೇರ್ ಈಸ್ ಅ ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ ಯು. ನಿನ್ನ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಸ್ವಲ್ಪ ನಿನ್ನಲ್ಲಿ ಒಂದು ಮ್ಯಾಡ್ನೆಸ್ ಇದೆ ವಿನಾಯಕ್. ಅದೇನು ಮ್ಯಾಡ್ನೆಸ್ ಇದೆ ನನಗೆ ಗೊತ್ತಿಲ್ಲ, ಬಟ್ ಆ ಮ್ಯಾಡ್ನೆಸ್ ನೀನು ಕರೆಕ್ಟ್ ದಾರಿಗೆ ನೀನು ಅದು ಇಫ್ ಯು ಟೇಕ್ ಇಟ್ ಇನ್ ದ ರೈಟ್ ವೇ, ಅದು ಖಂಡಿತ ನಿನ್ಗೆ ಹೆಲ್ಪ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸೊ ಆ ನಂಬಿಕೆಯಿಂದ ನಿಂಗೆ ಸೆಲೆಕ್ಟ್ ಮಾಡಿದ್ದೀನಿ. ಅಂಡ್ ಆಲ್ ದಿ ಬೆಸ್ಟ್. ವೆಲ್ಕಮ್ ಟು ಓಕೆ, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಅರ್ಜುನ್ ಸರ್, ವಿನಾಯಕ್ ಅವರ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ರೆ ಇವರ ಸೆಲ್ಫ್ ಮೇಡ್ ಆರ್ಟಿಸ್ಟ್, ಸೆಲ್ಫ್ ಮೇಡ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಏನಾದ್ರು ನಿಮ್ಮ ಎಲ್ಲಾ ಸ್ಟೆಪ್ ಅಲ್ಲೂ ಏನೋ ಒಂದು ಹೊಸತನ ಆಯ್ತು, ಕ್ರಿಯೇಟಿವಿಟಿ ಇತ್ತು. ಓಕೆ ಸರ್, ಅದು ಸ್ವಾತಿ ಮುತ್ತಿನ ಮಳೆ ಹನಿಯೇ ಟಡಡನ್ ಟಾವ್ ಟಾವ್, ಅದು ಏನೋ ಒಂದು ಬೇರೆ ಸ್ಟೆಪ್ ಮಾಡಿದ್ರಿ. Yes, sir, ವಾಟರ್ ಡ್ರಾಪ್ಸ್ಗೆ ಬೇರೆ ಏನೋ ಮಾಡಿದ್ರಿ. ಸೊ ಎಲ್ಲ ಹಾಡುದು ದಟ್ ವಾಸ್ ಸಮಥಿಂಗ್ ನ್ಯೂ. ಅದು ಒಬ್ಬ ತಾನು ಕಲಿಬೇಕಾದ್ರೆ ಬರಂತ ವಿಷಯಗಳವಲ್ಲ, ಅದು ತುಂಬಾ ದೊಡ್ಡ ವಿಷಯ ವಿನಾಯಕ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಸಿ ಮಚ್. ದಟ್ ನ್ಯೂ ಥಿಂಗ್. ಸೊ ಬಹಳ ಸಂತೋಷ ಇದೆ. ನಾನು ಖಂಡಿತವಾಗ್ಲೂ ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಚಿನಿ ಮಾಸ್ಟರ್ ವಿನಾಯಕ್ ಅಂತ ಹುಡುಗ ಚಿನಿ ಮಾಸ್ಟರ್. ಒಳ್ಳೆ ಸ್ಟ್ಯಾಂಡ್ಸ್ ಇದೆ and you got good control over your Yes, sir. body. Thank you so much, sir. Thank you so much. It's a nice feel when you learn yourself. ಯಾರು ಇಲ್ಲ ನಿಮಗೆ, ನೀವೇ ಮಿರರ್ ತರ ಇಟ್ಕೊಂಡು, ಅಂಡ್ ನಿಮಗೆ ಫೆಸಿಲಿಟೀಸ್ ಇರಲ್ಲ. ಸೊ ಝೀರೋ ಫೆಸಿಲಿಟೀಸ್ ನಲ್ಲಿ ನೀವು ಮಾಡಿದಿರಾ ಡೆಫಿನೆಟ್ ಆಗಿ. ಅಂದ್ರೆ ಅಲ್ಲಿ ನಮ್ಮ ಮನೆ ಸಿಗ್ನಲ್ ಕೂಡ ಬರಲ್ಲ ಸರ್. ಅದಕ್ಕೋಸ್ಕರ ಒಂದು ಸಣ್ಣದು ಹಾಟ್ಸ್ಪಾಟ್ ಅಂತ ಹಾಕಿದ್ವಿ ಸಿಗ್ನಲ್ಗೋಸ್ಕರ. ಈಗ ಅದು ಕರೆಂಟ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ, ಎಲ್ಲರೂ ವರ್ಕ್ ಆಗಲ್ಲ ಸರ್. ಅಂದ್ರೆ ಈಗ ಮಳೆಗಾಲದಲ್ಲಿ ನಮ್ಮ ಮನೆಯಲ್ಲಿ ಕರೆಂಟೇ ಇರಲ್ಲ ಸರ್. ಮಳೆಗಾಲದಲ್ಲಿ ಇನ್ನೂ ಕಷ್ಟ ಆಗುತ್ತೆ ನಿಮ್ ರೀಚ್ ಆಗಕ್ಕೆ. ಹೌದು, 1 ವಾರ ಕರೆಂಟೇ ಇರಲ್ಲ ಸರ್, ಆ ತರ. ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್. ಥ್ಯಾಂಕ್ ಯು ಸೊ ಮಚ್ ವಿನಾಯಕ್, ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅ ಗ್ರೇಟ್ ಪರ್ಫಾರ್ಮೆನ್ಸ್ ಟು ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಅಂಡ್ ನಮ್ಮ ಡಾನ್ಸ್ ಡೈರೆಕ್ಟರ್ಸ್ ನಿಮ್ಮನ್ನ ಟ್ಯೂಟ್ ಮಾಡ್ತಾರೆ. ಅಂಡ್ Yes, sir. ಪ್ಲೀಸ್, your journey should be pleasant and you have to be the best. Give us more and more. Yes, sir, and sure. best of luck, Vinay. ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. Yes! ಚಿನಿ ಮಾಸ್ಟರ್ ಕೂಡ ಸೆಲೆಕ್ಟ್ ಮಾಡಿದರೆ. ಈಗ ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ವಿನಾಯಕ್, ಹಾಯ್. ಹಾಯ್ ಸರ್, ನಮಸ್ತೆ ಸರ್. ನಮಸ್ಕಾರ. ತುಂಬಾ ಚೆನ್ನಾಗಿ ಮಾಡಿದ್ರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇವಾಗ ಏನಂತೀವಿ, ಎಲ್ರಿಗೂ ಕಷ್ಟ ಇರುತ್ತೆ, ಬರುತ್ತೆ, ಹೋಗುತ್ತೆ. ಹೌದು ಸರ್. ಬಟ್ ಆ ಕಷ್ಟದಲ್ಲಿ ಫೈಟ್ ಮಾಡೋನೆ ನಿಜವಾದ ಫೈಟರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೀ ಅದನ್ನ ಮಾಡಿದ್ಯಾ. ಆಮೇಲೆ ಇನ್ನೊಂದು ಏನಂದ್ರೆ, ಯುನೀಕ್ ಪಾಯಿಂಟ್ ಏನಂದ್ರೆ, ಭೂಮ್ತಾ ಇದೆಯಲ್ಲಮ್ಮ, ಯಾರಿಗೂ ಮೋಸ ಮಾಡಲ್ಲ. ಇವ್ರಿಗೆ ಹಂಗೆ ಇರ್ಬೇಕು, ಅವ್ರಿಗೆ ಹೆಂಗೆ ಇರ್ಬೇಕು, ಫಲ ಕೊಡೋದು ಕೊಡ್ತಾನೆ ಇರುತ್ತೆ. ಆ ತರ ಫಲದಿಂದ ಬಂದವನೇ ವಿನಾಯಕ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೊ ಮಚ್. ವಿನಾಯಕ್ ಸೆಲೆಕ್ಟ್ ಆಗಿದ್ದೀರಾ ನೀವು ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6ಗೆ. Congratulations, Chahat.
तुम खुश हो? बहुत ज़्यादा। अच्छा, तुम क्यों इतना रो रही थी? मैंने हिंदी रियलिटी शो भी बहुत सारे ट्राई किए, बट मेरा सिलेक्शन कभी नहीं होता था। अगर मैं अपना 100% भी दूँ या उससे ज़्यादा भी दूँ पर मुझे कभी ऐसा नहीं मिला। ಅವರು ಬೇರೆ ಕಡೆ ಕೂಡ ಬೇರೆ ರಿಯಾಲಿಟಿ ಶೋಗಳಲ್ಲಿ ಪ್ರಯತ್ನ ಪಟ್ಟರು. ಇವತ್ತು ಈ ವೇದಿಕೆಯಲ್ಲಿ ಸೆಲೆಕ್ಟ್ ಆಗಿರೋದು ಅವ್ರಿಗೆ ಅಷ್ಟು ಖುಷಿ ಆಗಿದೆ ಅಂತೆ. ಸೊ ಖುಷಿ ಆಗಿದ್ದಾಗ ಕಣ್ಣೀರು ಹಾಕಬಾರ್ದು. ಅಲ್ಲೋಡಿ ಎಷ್ಟು ಕನ್ನಡಿಗರು ನಿಮಗೋಸ್ಕರ ಚಪ್ಪಾಳೆ ಹೊಡಿತಿದ್ದಾರೆ. ಬಟ್ ಚಾಹತ್, ಇಲ್ಲಿ ಆಡಿಷನ್ ನಡೀತಾ ಇರೋದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಹೌ ಡಿಡ್ ಯು ನೋ ದಟ್ ದಿಸ್ ಆಡಿಷನ್ಸ್ ಆರ್ ಹ್ಯಾಪನಿಂಗ್ ಹಿಯರ್? मैंने देखा डीकेडी के जो भी टैग्स थे ना, उसमें बहुत सारे मास्टर्स थे, तो मैंने उन्हें हाय भेजा और अपना वीडियो भेजने की कोशिश किया. तो उनमें से सिर्फ रिप्लाई मंजुनाथ सर का आया था और पवन मास्टर का आया था. तो फिर मुझे मोहन सर ने बोला कि ये लो रुद्रा मास्टर का नंबर. तो मैंने उन्हें वीडियो भेजा और उन्होंने मुझे बैंगलोर ऑडिशन के लिए आने का. ನಾವು ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6ನ ಆಡಿಷನ್ನ ಅನೌನ್ಸ್ ಮಾಡಿದಾಗ ಚಾಹತ್ ಅವರು ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಆ ಆ್ಯಡನ್ನು ನೋಡಿ ಅಲ್ಲಿ ಮೆನ್ಷನ್ ಮಾಡಿರೋಂತಹ ಟ್ಯಾಗ್ಸು ಅಥವಾ ನಮ್ಮ ಕೊರಿಯೋಗ್ರಾಫರ್ಸ್ ಆದಂತಹ ಪವನ್ ಮಾಸ್ಟರ್ ಹಾಗೂ ಮಂಜು ಮಾಸ್ಟರ್ಗೆ ಅವರು ಮೆಸೇಜ್ ಮಾಡಿದ್ದಾರೆ, ನಾವು ಈ ರೀತಿ ಆಡಿಷನ್ಸಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ. ಅದಾದ ನಂತರ ಸಂಭವ್ ಚಾಹತ್ ಅವ್ರಿಗೆ ನಮ್ಮ ರುದ್ರಾ ಮಾಸ್ಟರ್ ಅವರ ನಂಬರ್ ಸಿಕ್ಕಿದೆ. ರುದ್ರಾ ಮಾಸ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ರುದ್ರಾ ಮಾಸ್ಟರ್ ಮೂಲಕ ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಆಡಿಷನಲ್ಲಿ ಭಾಗವಹಿಸಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಇವತ್ತು ಮೆಗಾ ಆಡಿಷನ್ ಅಲ್ಲೂ ಬಂದು ಶಿವಣ್ಣ ಹಾಗೂ ಜಡ್ಜಸ್ ಮುಂದೆ ಪರ್ಫಾರ್ಮ್ ಮಾಡಿ ಅವರ ಮನಸ್ಸನ್ನ ಗೆದ್ದು ಈ ರಾಜ ಪದಕವನ್ನ ಗೆದ್ದು ನಿಂತಿದ್ದಾರೆ. ಡಾನ್ಸ್ಗೆ ಭಾಷೆಯ ಒಂದು ಬೌಂಡ್ರಿ ಇರೋದಿಲ್ಲ. ಯಾರು ಬೇಕಾದ್ರೂ ಡಾನ್ಸ್ ಅನ್ನೋದನ್ನ ತಮ್ಮ ಕಲೆಯ ಮೂಲಕ ಅದಕ್ಕಿರುವಂತಹ ಪ್ರೀತಿಯನ್ನ ತೋರಿಸ್ಬೋದು ಅನ್ನೋದಕ್ಕೆ ಈ ನಮ್ಮ ಚಾಹತೆ ಒಂದು ದೊಡ್ಡ ಉದಾಹರಣೆ. ಚಾಹತ್, ಒನ್ಸ್ ಅಗೇನ್ ತಮಗೆ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6ಗೆ ಸ್ವಾಗತ, ವೆಲ್ಕಮ್. रक्षिता मैम, मुझे तुम बहुत अच्छे लगे और आपका जर्नी आज से इधर हमारे साथ कर्नाटका में शुरू होता है. सो वेलकम टू डीकेडी Thank you एंड so गॉड much. ब्लेस यू. ठीक है, चिनी मास्टर है. आपका जो डांस बहुत उमदा था. You have a style of cutting dance, you know. So whatever somersault, double somersault, flip, cartwheel, ಏನ್ ಮಾಡಿದ್ರೆ ಕೂಡ you are very quick. I select you. Thank you. शिवಣ್ಣ, चाहत, अब तेरी चाहत पूरी हो गई ना? ವಾವ್ ಶಿವಣ್ಣ, Beautiful. And you danced very well, and whether it is north, south, east or west, everything saying we're all one. We're all Indians, that's all. God bless you, all the best. थैंक यू शिवಣ್ಣ, थैंक यू सो मच. चाहत, सोफा है, सिट है.